ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ವೇದಿಕ್ ಅಸ್ಟ್ರಾಲಜರ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ. ಹೊಸದಾಗಿ ನೋಡೋರು ಫಸ್ಟ್ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ. ಬನ್ನಿ ನೋಡೋಣ. ಈ ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮ್ಮ ಫ್ರೆಂಡ್ಸು ರಿಲೇಷನ್ಗೆ ಶೇರ್ ಮಾಡಿ. ಕುಂಭರಾಶಿಯವರಿಗೆ ಅಚಾನಕ್ಕಾಗಿ ಬದಲಾವಣೆ ಆಗುತ್ತೆ. ಈ ಒಂದು ತಿಂಗಳು ದೊಡ್ಡ ಒಂದು ತಿರುವು. ಅಂದರೆ ನಾವು ಮಾರ್ಚ್ ತಿಂಗಳ ಕೊನೆಯ ವಾರದಲ್ಲಿದ್ದೇವೆ ಸ್ನೇಹಿತರೆ. ಕುಂಭರಾಶಿಯವರನ್ನು ಯಾರು ಕೂಡ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದು ಯಾವ ಒಂದು ವಿಚಾರ ಅಂತ ನಾನು ತಿಳಿಸಿಕೊಡ್ತೀನಿ ಸ್ನೇಹಿತರೆ. ಈ ಕುಂಭರಾಶಿಯವರಿಗೆ ಏನಂತಂದರೆ, ವಿಶೇಷವಾಗಿ ಮಾರ್ಚ್ ತಿಂಗಳಲ್ಲಿ ತುಂಬ ಜವಾಬ್ದಾರಿಯುತವಾದಂಥ ಒಂದು ಸ್ಥಾನ ಸಿಗುತ್ತೆ. ಆದರೆ ಈ ಒಂದು ಅವಕಾಶ ಅಂದರೆ ಮಿಸ್ ಆಯಿತು ಅಂತಂದರೆ ಜೀವನದಲ್ಲಿ ಮತ್ತೆ ನೀವು ಎದ್ದು ಬರೋಕ್ಕೆ ಚಾನ್ಸಸ್ ಇಲ್ಲ. ಹೌದಲ್ವಾ? ಹುಷಾರಾಗಿ ಕೇರ್ಫುಲ್ಲಾಗಿ, ಎಷ್ಟೇ ಕಷ್ಟ ಅನಿಸುತ್ತೆ ಬಟ್ ಅದನ್ನು ಹಿಡಿದುಕೊಂಡು ಅದನ್ನು ಕಲಿಯೋವರೆಗೂ ಅಥವಾ ಒಂದು ವಿಚಾರವನ್ನು ಮುಗಿಸೋವರೆಗೂ ನೀವು ಯಾವುದೇ ಕಾರಣಕ್ಕೂ ಅದನ್ನು ಬಿಡೋದಕ್ಕೆ ಹೋಗಬೇಡಿ. ಗೊತ್ತಲ್ಲ, ಮತ್ತೆ ಎಲ್ಲರಿಗಿಂತ ವಿಭಿನ್ನವಾಗಿ ನೀವು ಯೋಚನೆಯನ್ನು ಮಾಡ್ತೀರಾ ಗೊತ್ತಲ್ಲ. ಈ ಒಂದು ತಿಂಗಳು ಅಚಾನಕ್ಕಾಗಿ ಏನೋ ಒಂದು ಬದಲಾವಣೆ ಆಗುತ್ತೆ. ಮತ್ತೆ ಕೊನೆಯಲ್ಲಿ ಅದೃಷ್ಟದ ಒಂದು ಮಹಾಪೂರ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾ ಅವಕಾಶವನ್ನು, ಅದೃಷ್ಟದ ಒಂದು ಮಹಾಪೂರ ಮತ್ತೆ ತಿರುವು ನಿಮ್ಮ ಕಡೆ ಬರುತ್ತಲ್ಲ, ಅದನ್ನು ಮಾಡ್ಕೊಳ್ಳಿ. ಇಡೀ ದಿಕ್ಕನ್ನೇ ಬದಲಾಯಿಸುವಂಥ ಈ ಒಂದು ವಿಚಾರ. ಇನ್ನೊಂದು ಏನಂತಾರೆ, 12ನೇ ತಾರೀಕು ಒಳಗೂಡು ನಿಮ್ಮ ಒಂದು ಕೆಲಸದಲ್ಲಿ ಬದಲಾವಣೆ ಆಗಿದೆ. ಆಲ್ರೆಡಿ ನೀವು 12ನೇ ತಾರೀಕಿನಿಂದ ಹೊಸ ಜವಾಬ್ದಾರಿ, ಹೊಸ ವರ್ಗಾವಣೆ ಬಂದಿದೆ. ಸ್ನೇಹಿತರಿಂದ ಏನೋ ಗೊತ್ತಾ ನಿರಾಸೆ ಆಗುತ್ತೆ. ಅವನು ಏನೋ ಹೆಲ್ಪ್ ಮಾಡ್ತಿದ್ದಾನೆ ಅಂದ್ಕೊಂಡಿರ್ತೀರ, ಅವರು ಮಾಡೋದಿಲ್ಲ ಗೊತ್ತಲ್ಲ. 10ರಿಂದ 12ನೇ ತಾರೀಕಿನವರೆಗೂ ನಿಮ್ಮ ಕೆಲಸದಲ್ಲಿ ಬದಲಾವಣೆ ಆಗ್ತಾನೆ ಬಂದಿದೆ. 20ನೇ ತಾರೀಕಿಂದ ಅಂದರೆ 25ನೇ ತಾರೀಕಿನವರೆಗೂ ತುಂಬ ಕೇರ್ಫುಲ್ ಆಗಿ, ಯಾವುದೇ ರೀತಿ ಭಯದ ವಾತಾವರಣ, ಮನಸ್ಸಿಗೆ ನೋವು, ಅನಿರೀಕ್ಷಿತವಾದಂಥ ಒಂದು ಕೆಲಸದ ಒತ್ತಡ, ಇದೆಲ್ಲವೂ ಕೂಡ ಬಂದುಬಿಟ್ಟಿದೆ. ಮತ್ತು ಈ ಒಂದು ಕುಂಭರಾಶಿಯವರು ಯಾವ ಬಣ್ಣದ ಒಂದು ಅಂತಂದರೆ ಕೇಸರಿ ಬಣ್ಣ, ಯಾವುದೇ ಒಂದು ಮುಖ್ಯವಾದಂಥ ಒಂದು ಕೆಲಸವನ್ನು ಮಾಡಬೇಕಂದ್ರೆ ಕೇಸರಿ ಬಣ್ಣವನ್ನು ಧರಿಸ್ಕೊಂಡು ಹೋಗಿ, ತುಂಬ ಚೆನ್ನಾಗಿ ಆಗುತ್ತೆ. ಮತ್ತು ಯಾವ ಒಂದು ಬಣ್ಣವನ್ನು ಧರಿಸಬಾರ್ದು, ಒಳ್ಳೆಯ ಕೆಲಸಗಳಿಗೆ ಬೇರೆ ಟೇಬಲ್ ಧರಿಸಬಾರ್ದು ಅಂತಂದರೆ ಹಸಿರು ಬಣ್ಣವನ್ನು ಯಾವುದೇ ಕಾರಣಕ್ಕೂ ಧರಿಸೋಕ್ಕೆ ಹೋಗಬೇಡಿ. ಈ ತಿಂಗಳು ಇನ್ನೊಂದು ವಿಶೇಷವಾಗಿ ದುಡ್ಡನ್ನು ಕಳ್ಕೊಳ್ಳುವಂಥ ಒಂದು ವಿಚಾರ ಬರುತ್ತೆ. ದುಡ್ಡನ್ನು ಕಳ್ಕೊಳ್ಳುವಂಥ ಒಂದು ಚಾನ್ಸಸ್ ಇರುತ್ತೆ. ಹೆಂಗೋ ಇಲ್ಲೇ ಬಿಟ್ಟಿರ್ತೀರ ಅಥವಾ ಹೇಗೋ ಒಂದು ಯಾವುದಕ್ಕೂ ಇನ್ವೆಸ್ಟ್ ಮಾಡಿರ್ತೀರ, ನಿಮಗೆ ಗೊತ್ತಿಲ್ಲದೆ ನೀವೇ ಮಾಡೋದು, ಬೇರೆಯವರು ಮಾಡಲ್ಲ. ಅದಕ್ಕೋಸ್ಕರ ತುಂಬ ಕೇರ್ಫುಲ್ಲಿಂದ ನೀವು ದುಡ್ಡನ್ನು ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಕ್ಕೆ ಯಾವುದೇ ರೀತಿಯಾದ ದುಡ್ಡು ಕಳೆದು ಹೋಯಿತು ಅಂತಂದ್ರೆ, ಲಾಸ್ ಆಯಿತು ಅಂದರೆ ಅಷ್ಟಲಕ್ಷ್ಮಿ ಯಂತ್ರ, ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ಏನಂತಾರೆ, ಇದಕ್ಕೆ ಅದ್ಭುತವಾದಂಥ ಒಂದು ಇದು ಬರಬೇಕಾದ್ರೆ ದುಡ್ಡು ಬಂದುಬಿಡುತ್ತೆ. ಕೊಡೋರಿಗೆ ದುಡ್ಡನ್ನು ವಾಪಸ್ ಕೊಟ್ಬಿಡಿ. ಮುಟ್ಟುಕಟ್ಟು ಮಡಿ ಮೇಲ್ಗೆ ಸೂತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ತೆಗೆದುಕೊತೀರಲ್ಲ, ಇದನ್ನು ಸ್ವಲ್ಪ ನೋಡಬೇಕಾಗುತ್ತೆ. ದೇವರ ಮಲ್ಲಾರು ಇಡ್ಬೋದು, ಬೀರಲನ್ನಾದರೂ ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ, ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ. ಯಾವುದೇ ರೀತಿಯಾದಂಥ ಒಂದು ವಿಚಾರವನ್ನು, ದುಡ್ಡಿ ಕಾಸಿಗೆ ವಿಚಾರವನ್ನು, ಸಮಸ್ಯೆಯನ್ನು ಬಗೆಹರಿಸಿಬಿಡುತ್ತೆ. ಯಾಕಂದರೆ ಅಂಥ ಒಂದು ಶಕ್ತಿ ಈ ಒಂದು ಯಂತ್ರದಲ್ಲಿರುತ್ತೆ. ಸಾಕ್ಷಾತ್ ಮಹಾಲಕ್ಷ್ಮಿ ಒಂದು ಆಶೀರ್ವಾದ ಅಷ್ಟಲಕ್ಷ್ಮಿ ಯಂತ್ರಕ್ಕೆ ಇದೆಯಲ್ಲ, ಇದನ್ನು ನೀವು 10ರಿಂದ 15ನೇ ತಾರೀಕು ಅಂತೀವಿ. 15ನೇ ತಾರೀಕಲ್ಲ, 15ನೇ ತಾರೀಕಿನ ಸಂಕಲ್ಪವನ್ನು ಮಾಡಿ, ನಿಮಗೆ ಯಾವುದೇ ರೀತಿಯ ಮನೆ ಒಳಗಡೆ ಬಂದು ಕೂತ್ಕೊಂಡ್ಬಿಡುತ್ತೆ. ಸಾಕ್ಷಾತ್ ಲಕ್ಷ್ಮಿ ಬಂದು ಕೂತ್ಕೋತಾಳೆ. ಸಂಕಲ್ಪವನ್ನು ಮಾಡಿ 25ನೇ ತಾರೀಕಿನ ನಂತರ ಧರಿಸಿ. ನೀವು ಎಷ್ಟೊಂದು ಜನ ದೂರ ಬರೋಕ್ಕೆ ಅಂದರೆ ಅದನ್ನು ತೊಗೊಂಡು ಬಂದು ದೇವ್ರ ಮನೇಲಿಟ್ಟು ಪೂಜೆ ಮಾಡಬೇಕಾಗುತ್ತೆ ಅಷ್ಟಲಕ್ಷ್ಮಿ ಯಂತ್ರವನ್ನು. ಇದು 25ನೇ ತಾರೀಕು ಮೇಲೆ ಈ ತಿಂಗಳು ಕೊನೆಯ ವಾರದಲ್ಲಿ ಮಾಡೋದು ತುಂಬಾ ಒಳ್ಳೆಯದಾಗುತ್ತೆ. ಯಾವುದೇ ದೂರ ದುಡ್ಡು ಕಾಸಿನ ವ್ಯವಸ್ಥೆ ತುಂಬ ಕಷ್ಟ ಆಗುತ್ತೆ. ಯಾವುದೋ ರೀತಿ ದುಡ್ಡು ಬರುತ್ತೆ, ಯಾವುದೋ ರೀತಿ ಟೈಮ್ ಬರುತ್ತೆ ಅಂತ ಕಾಯ್ತಾ ಕೂರಬೇಡಿ. ಈ ಅಚಾನಕ್ಕಾಗಿ ಒಂದು ಸಂಕಲ್ಪ ಮಾಡಿದ್ರೆ ಸಾಕು. ಒಳ್ಳೆಯ ಗೋಧೂಳಿ ಅಂದರೆ ಗೋದಳಗಳಲ್ಲಿ ಸಂಕಲ್ಪವನ್ನು ಮಾಡಿ, ಸಂಜೆ 6 ಗಂಟೆಯಿಂದ ಗೋಧೂಳಿ ಸಮಯದಲ್ಲಿ ಮಾಡಿ 6:30ವರೆಗೆ ನಿಮಗೆ ಅಷ್ಟಲಕ್ಷ್ಮಿ ಯಂತ್ರ ಮನೆ ಒಳಗಡೆ ಬಂತು ಅಂತಂದರೆ ಜೀವನ ಪರ್ಯಂತ ನೀವು ಹಣಕಾಸಿನ ಸಮಸ್ಯೆಯನ್ನು ಮರೆತುಬಿಡಿ. ಬೇರೆ ಸಮಸ್ಯೆಗಳ ಬಗ್ಗೆ ಗಮನ ಕೊಡಿ ಅಂತ ಒಂದು ಅದ್ಭುತವಾದಂಥ ಅವಕಾಶ, ಅದ್ಭುತವಾದಂಥ ಒಂದು ವಿಚಾರ. ಅಷ್ಟಲಕ್ಷ್ಮಿ ಯಂತ್ರ ಕರ್ಮ ಕಳೆದಿದ್ರೆ ಮಾತ್ರ ತಗೊಳ್ಳೋಕ್ಕೆ ಆಗುತ್ತೆ. ಎಲ್ಲರೂ ಅಷ್ಟು ಸುಲಭವಾಗಿ ತಗೊಳ್ಳೋಕ್ಕೆ ಆಗೋದಿಲ್ಲ. ಸಾವಿರಾರು ಜನ ಈ ಒಂದು ಯಂತ್ರವನ್ನು ತೆಗೆದುಕೊಂಡು ಒಳಿತನ್ನು ಕಂಡಿದ್ದಾರೆ. ಜೀವನದಲ್ಲಿ
ಆಶ್ರಮಕ್ಕೆ ಬಂದರೆ ಅದನ್ನು ಅಂದರೆ ಜೀವನದಲ್ಲಿ ನೀವು ಎಷ್ಟು ಕಷ್ಟಗಳನ್ನು ಅನುಭವಿಸಿರ್ತೀರ ದುಡ್ಡಿನ ವಿಷಯದಲ್ಲಿ, ಆ ವಿಷಯದಲ್ಲಿ ನೀವು ಅದು ತಗೊಳ್ಳೋಕ್ಕೆ ಆಗಿರೋದಿಲ್ಲ. ಎಷ್ಟೋ ಕಷ್ಟಗಳು ಬಂದಿರುತ್ತೆ. ಆದರೆ ಆ ಟೈಮ್ ಬಂದಾಗ ಖಂಡಿತ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ತಂದು ಮನೆಗೆ ಇಡ್ಬೋದು. ಅದಾಗದೇ ನಿಮ್ಮ ಮನಸ್ಸಿಗೆ ಬರುತ್ತೆ ತಗೋಬೇಕು ಅಂತ. ಆಗ ನೀವು ಅದನ್ನು ತಂದು ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದ್ರೆ ದೇವ್ರ ಮನೆಯಲ್ಲಿ ಖಂಡಿತ ಒಳ್ಳೆಯದಾಗುತ್ತೆ. ಮತ್ತು ಕುಂಭರಾಶಿಯವ್ರಿಗೆ ಏನಂತಂದರೆ ಹೊಸ ವ್ಯಕ್ತಿ ಪರಿಚಯ ಆಗ್ತಾನೆ. ಅವನಿಂದ ತುಂಬ ಅನುಕೂಲ ಆಗುತ್ತೆ. ಮತ್ತು ಹಳೆ ವ್ಯಕ್ತಿಯಿಂದ 5-6 ವರ್ಷದಿಂದ ಇರಲ್ಲ, ಬಟ್ ಅವನು ಬಂದು ನಿಮಗೆ ಗೊಂದಲವನ್ನು ಸೃಷ್ಟಿ ಮಾಡುವಂಥ ಒಂದು ಚಾನ್ಸಸ್ ಇರುತ್ತೆ. ಹಳೆ ಫ್ರೆಂಡ್ ಅಥವಾ ಹಳೆ ರಿಲೇಷನ್, ದೂರದ ರಿಲೇಷನ್ ಈ ಥರದ ಒಂದು ಇದಾಗ್ತಾ ಬರುತ್ತೆ ಗೊತ್ತಲ್ಲ. ಮತ್ತು ಇನ್ನೊಂದು ಯಾವ ವಿಚಾರ ಅಂತಂದರೆ ಈ ಮದುವೆಗೆ ಒಂದು ಸಂಬಂಧಪಟ್ಟ ವಿಚಾರಗಳು ನಡೀತಾ ಹೋಗುತ್ತೆ. ಈ ತಿಂಗಳಲ್ಲಿ ನೀವು ಕುಂಭರಾಶಿಯವರು ಮದುವೆ ಹೆಣ್ಣನ್ನು 3 ಗಂಡು ಆಗಲಿ ಹೆಣ್ಣೆ ಆಗಲಿ 3 ಜನ್ಮ ನಿಮ್ಮ ಲೈಫ್ ಪಾರ್ಟ್ನರ್ ಹುಡುಕಿ 3ರಲ್ಲಿ ಒಬ್ಬರು ಸೆಟ್ ಆಗೇ ಆಗ್ತಾರೆ. ಬಟ್ ಒಬ್ಬರನ್ನೇ ಹಾಕ್ಕೊಂಡು ಕೂತ್ಕೊಳ್ಳೋಕ್ಕೆ ಹೋಗಬೇಡಿ, ಆಯ್ಕೊಂಡು ಅಂತ ಹೇಳ್ತಾರೆ. ಮುಂದಿನ ಸರಿ ಒಂದು ನೋಡೋಣ ಅಥವಾ ಇನ್ನೂ ಸ್ವಲ್ಪ ದಿನ ಬೇಕು ಹೇಳ್ತೀವಿ, ಟೈಮ್ ಕೊಡಿ ಅಂತ ಎಲ್ಲ ಹೇಳಿದಾಗ 3 ವ್ಯಕ್ತಿಗಳನ್ನು 3ರಲ್ಲಿ ಒಂದು ಸೆಟ್ ಆಗೇ ಆಗ್ತಾರೆ. ಕುಂಭರಾಶಿಯವರೇ ಇದು ಸತ್ಯ ಆಗುತ್ತೆ ನೋಡಿ. ನಾನು ಹೇಳಲ್ಲ, ನೀವು ಹೇಳಿ. ಆದರೆ ಇದು ನೀವು ಕಮೆಂಟ್ ಮಾಡಿ ಕಳಿಸಿ. ಒಂದು ಹೊಸ ವ್ಯಕ್ತಿ ಒಂದು ಅದ್ಭುತವಾದಂತಹ ನಿಮ್ಮನ್ನು ಪರೀಕ್ಷೆಯನ್ನು ಮಾಡ್ತಾನೆ. ಆ ವ್ಯಕ್ತಿ ನಿಮ್ಮನ್ನು ಪರೀಕ್ಷೆಯನ್ನು ಮಾಡ್ತಾನೆ. ಸಕ್ಸಸ್ ಆಯಿತು ಅಂದರೆ ಅವರ ಒಂದು ಸಂಪರ್ಕ ತುಂಬ ಚೆನ್ನಾಗಿ ಸ್ಪಷ್ಟವಾದಂಥ ಒಂದು ಮಾತು ಕತೆ, ಗಟ್ಟಿಯಾದಂಥ ನಿರ್ಧಾರವನ್ನು ತಗೊಳ್ಳಿ. ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ಮತ್ತು ಸ್ನೇಹ ಮತ್ತು ಪ್ರೇಮವಾಗಿ ತಿರುಗುವಂಥ ಒಂದು ಚಾನ್ಸಸ್ ಇರುತ್ತೆ. ಅವರು ಯಾರೇ ಆಗಿರಲಿ ಸ್ನೇಹ ಒಂದು ಪ್ರೀತಿ ಆಗ್ತೀರಾ, ಚೆನ್ನಾಗಿರುತ್ತೆ. ಈ ವರ್ಷ ಖುಷಿಯಾಗಿ ನಗ್ನಗ್ತಾ ಒಳ್ಳೆ ಪಾರ್ಟ್ನರ್ ಸಿಕ್ತು ಅಂತ ಅಂದ್ಬಿಟ್ಟು ಹೊಸ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿಬಿಡ್ತೀರಾ. ಆರೋಗ್ಯದಲ್ಲಿ ಏನು ಅಂತಂದರೆ ನರದ ನಾಡಿಗಳ ದೌರ್ಬಲ್ಯ ಆಗ್ತಾ ಬರುತ್ತೆ. ಕುತ್ತಿಗೆ ನೋವು, ಬೆನ್ನೋವು ಕಾಡ್ತಾ ಇರುತ್ತೆ. ಮೊಬೈಲ್ ಸ್ವಲ್ಪ ಕಡಿಮೆ ಮಾಡಿ ಗೊತ್ತಲ್ಲ. ಜೊತೆಗೆ ನೀವೇನಂತಾರೆ ಕಾಲಭೈರವನ ದರ್ಶನವನ್ನು ಮಾಡಿ. ದರ್ಶನದೋ ಸುಖಿ ಭವಂತೆ. ಕಾಲಭೈರವನ ದರ್ಶನ ಮಾಡಿಬಿಡ್ತು ಅಂತಂದರೆ ಇಡೀ ಒಂದು ತಿಂಗಳು ನಿಮಗೆ ಯಾವುದೇ ರೀತಿ ಒಂದು ಸಮಸ್ಯೆ ಕಾಡೋದಿಲ್ಲ. ಜೊತೆಗೆ ಇನ್ನೊಂದು ನಮ್ಮ ಅಧ್ಯಾತ್ಮ ಪಯಣ ಅಂತ ಮಾಡ್ತಾ ಅಂದರೆ ಈ ಒಂದು ತಿಂಗಳು ಕುಟುಂಬದಲ್ಲಿ ಅಂತ ಒಂದು ವಿಶೇಷತೆ ನಿಮಗೆ ಸಿಗೋದಿಲ್ಲ. ಸಾಧಾರಣ ಅಂದರೆ ಅತಿ ಸಾಧಾರಣ. ಈ ಸದ್ಯ ಅವರ ಪಾಡಿಗೆ ಅವರು ಇದ್ದರೆ ಸಾಕು, ಮನೆಯವರು ತಮ್ಮ ತಂಟೆಗೆ ಬರದೇ ಇದ್ದರೆ ಸಾಕು ಅನ್ನುವಷ್ಟು ತೊಂದರೆಗಳು ಉಂಟಾಗುತ್ತೆ. ಬಟ್ ಅಂಥ ತೊಂದರೆಗಳು ಆಗೋದಿಲ್ಲ. ಭಯ ಬೇಡ. ಒಂದು ಭಯ ನಿಮ್ಮನ್ನು ಬದಲಾವಣೆಯನ್ನು ಮಾಡುತ್ತೆ. 3ನೇ ವ್ಯಕ್ತಿಯಿಂದ ನಿಮಗೆ ತುಂಬ ಸಹಾಯ ಆಗ್ತಾ ಬರುತ್ತೆ. ಗೊತ್ತಲ್ಲ, ಓಂ ಶಂ ಶನಿ ತುಂಬ ಕಷ್ಟ ಬಂತು, ಓಂ ಶಂ ಶನೇಶ್ವರಾಯ ನಮಃ ಅಂತ ನೀವು ಮನಸ್ಸಲ್ಲಿ 108 ಬಾರಿ ಅನ್ಕೋತಾ ಇರಿ. ನಿಮಗೆ ಯಾವುದೇ ರೀತಿಯಾದಂಥ ಕಷ್ಟ ಕಾರ್ಯಗಳು ಬರೋದಿಲ್ಲ. ನಿಮಗೆ ಶುಭವಾದಂಥ ದಿಕ್ಕು ಪೂರ್ವ ದಿಕ್ಕು. ಮತ್ತು ಒಳ್ಳೆ ಕೆಲಸಕ್ಕೆ ಹೋಗಬೇಕಾದ್ರೆ 4 ಹೆಜ್ಜೆ ಪೂರ್ವ ದಿಕ್ಕ ಮೇಲೆ ಇಟ್ಟು ನಂತರ ಹೋಗಿ ತುಂಬ ಚೆನ್ನಾಗಿ ಆಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಯಾರೇ ದುಡ್ಡು ಕೇಳಿದ್ರು ಈ ತಿಂಗಳಲ್ಲಿ ಕೊಡೋಕ್ಕೆ ಹೋಗಬೇಡಿ. ಯಾವ ತಿಂಗಳಲ್ಲೂ ಕೊಡಬೇಡಿ, ಅಂದರೆ ಕೊಡೋಕ್ಕೆ ಹೋಗಬೇಡಿ. ಸುಮ್ಮನೆ ಏನು ಕೊಡ್ತೀರಾ, ಏನೋ ಖರ್ಚು ಎಷ್ಟು ಹುಚ್ಚಗಳಿವೆ ಅಂದರೆ 100, 200, 1000 ಎಷ್ಟೋ ಕೊಟ್ಬಿಟ್ಟು ಕಳಿಸ್ಬಿಟ್ಟು ಸಾಲ ಅಂತ ಅಂದ್ಕೊಂಡು ಅಂತಂದರೆ ಈ ತಿಂಗಳು ಖಂಡಿತ ಬರೋದಿಲ್ಲ. ಹಣಕಾಸಿನ ಸಮಸ್ಯೆ ಅಷ್ಟಲಕ್ಷ್ಮಿ ಅಂತ ಇದೇ ಇದೆ. ಇನ್ನು ಹೇಗೆ ಮ್ಯಾನೇಜ್ ಮಾಡಬೇಕು, ದುಡ್ಡೆಲ್ಲ ತಂದುಕೊಟ್ಟು ಬಿಡುತ್ತೆ ನಮಗೆ ಅಷ್ಟಲಕ್ಷ್ಮಿ ಅಂತ. ಅದನ್ನು ಯಾವುದೇ ರೀತಿ ಮ್ಯಾನೇಜ್ ಮಾಡಬೇಕು, 1 to ಡಬಲ್ ಹೆಂಗೆ ಮಾಡಬೇಕು, ಅದನ್ನು ಯಾವ ರೀತಿ ಜೋಪಾನವಾಗಿ ಇಟ್ಕೋಬೇಕು, ಕೋಟಿ ತಂದು ಕೊಡುತ್ತೆ. ಅದನ್ನೆಲ್ಲ ಕುಡಿದು ತಿಂದು ಇನ್ನು ಯಾವುದಕ್ಕೆ ಇನ್ವೆಸ್ಟ್ ಮಾಡಿ ಅದನ್ನು ಪ್ರಾಫಿಟ್ ಬರದೆ ಯಾವುದೇ ಲಾಸ್ ಆಗಿಬಿಟ್ರೆ ಲಾಸ್ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ಯಾರಿಗೂ ಈ ತಿಂಗಳಲ್ಲಿ ಕೊನೆ ಹಂತದಲ್ಲಿ ನೀವು ಯಾರಿಗೂ ಸಾಲವನ್ನು ಕೊಡೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಖಂಡಿತ ಆ ಸಾಲ ವಾಪಸ್ ಬರೋದಿಲ್ಲ. ಹಾಗಾಗಿ ನೀವು ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಇದ್ದರೆ ಖಂಡಿತ ಈ ತಿಂಗಳು 25ನೇ ತಾರೀಕಿನ ನಂತರ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ತಂದು ದೇವರ ಮನೆಯಲ್ಲಿ ಇಟ್ಟು ಗೋಧೂಳಿ ಸಮಯದಲ್ಲಿ ಅದನ್ನು ಪೂಜೆ ಮಾಡಿ. ಖಂಡಿತ ಲಕ್ಷ್ಮಿ ಒಲಿತಾಳೆ. ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ತಾ ಬರುತ್ತೆ ಸ್ನೇಹಿತರೆ. ಹಾಗಾಗಿ 3ನೇ ವ್ಯಕ್ತಿಯಿಂದ ಕೂಡ ಸ್ವಲ್ಪ ಎಚ್ಚರದಿಂದಿರಿ. ಬಂದಾಗ ಹೊಸದರಲ್ಲಿ ಎಲ್ಲ ಚೆನ್ನಾಗಿರುತ್ತೆ, ನಂತರ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಹಾಗಾಗಿ ಯಾರನ್ನು ಸಡನ್ನಾಗಿ ನಂಬೋದಕ್ಕೆ ಹೋಗಬೇಡಿ. ನಿಮಗೆ ಅವ್ರ ಮೇಲೆ ನಂಬಿಕೆ ಇದ್ದರೆ ಮಾತ್ರ ಖಂಡಿತ ನಂಬಿ, ಅವರಿಂದ ಒಳ್ಳೆಯದೇ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ನಿಮಗೆ ಇವಾಗ ಶನಿಯ ಕೊನೆ 7.5 ಹಂತದಲ್ಲಿದ್ದೀರಾ ನೀವು. ಹಾಗಾಗಿ ತುಂಬ ತೊಂದರೆಗಳು ಇಷ್ಟು ವರ್ಷ ಅನುಭವಿಸಿದ್ದೀರಾ. ಆದರೆ ಕೊನೆಯಲ್ಲಿ ಶನಿ ಹೋಗಬೇಕಾದ್ರೆ ಒಳ್ಳೆಯದನ್ನೇ ಮಾಡಿ ಹೋಗ್ತಾರೆ ಅಂತ ಹೇಳ್ತಾರೆ. ಇಷ್ಟು ವರ್ಷದ ಕಷ್ಟದ ಫಲಕ್ಕೆ ನಿಮಗೆ ಶನಿ ಒಳ್ಳೆ ಫಲಗಳನ್ನು ನೀಡ್ತಾರೆ. ಹಾಗಾಗಿ ಯೋಚನೆ ಮಾಡೋದು ಬೇಡ. ಮಾರ್ಚಿನ ನಂತರ ನಿಮಗೆ ತುಂಬ ಒಳ್ಳೆಯದಾಗುತ್ತೆ, ಖಂಡಿತ ಒಳ್ಳೆಯದಾಗುತ್ತೆ ಈ ಕುಂಭರಾಶಿಯವರಿಗೆ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಈ ತಿಂಗಳು 25ನೇ ತಾರೀಕಿನ ನಂತರ ನಿಮಗೆ ಶುಭ ಫಲಗಳು ಆರಂಭವಾಗುತ್ತೆ. ಕುಂಭರಾಶಿಯವರಿಗೆ ಖಂಡಿತ ನೀವು ಶನಿವಾರದ ದಿನ ಶನಿ ಟೆಂಪಲ್ಗೆ ಹೋಗಿ, ಆಂಜನೇಯ ಟೆಂಪಲ್ಗೆ ಹೋಗಿ ಓಂ ಶನೇಶ್ವರಾಯ ನಮಃ ಅನ್ನೋ ಮಂತ್ರವನ್ನು ಜಪಿಸಿ 108 ಬಾರಿ ಪಠನೆ ಮಾಡಿ. ಮತ್ತು ಆಂಜನೇಯ ಟೆಂಪಲ್ಗೆ ಹೋಗಿ ವಿಳೆದೆಲೆ ಹಾರವನ್ನು ನೀಡಿ, ಹಾಗೆ ಆಂಜನೇಯನಿಗೆ ಪೂಜೆ ಮಾಡಿಸಿ, ಈಶ್ವರನಿಗೆ ಜಲಾಭಿಷೇಕ ಮಾಡಿಸಿ. ಖಂಡಿತ ನಿಮ್ಮ ಯಾವುದೇ ಕಷ್ಟಗಳಿದ್ರೂ ಕೂಡ ಪರಿಹಾರ ಆಗ್ತಾ ಹೋಗುತ್ತೆ.
ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಧನ್ಯವಾದಗಳು ಸ್ನೇಹಿತರೆ, ಎಲ್ಲರಿಗೂ ಒಳ್ಳೆಯದಾಗಲಿ.